ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು 14:10 ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಕಂಪ್ಲೀಟ್ಲಿ ಫ್ಲಾಪ್ ಆಗೋಗಿದೆ. ಕಾರಣ ಹೇಳ್ತೀನಿ, ಬಟ್ ಸದ್ಯಕ್ಕೆ ಏನೇನು ಪ್ರಿಪೇರ್ ಮಾಡಿದ್ದೀನಿ ಅಂತ ನೋಡೋಣ. ಇವತ್ತು ಜೋಳದ ಗಂಜಿನ ಪ್ರಿಪೇರ್ ಮಾಡಿಕೊಂಡೆ ಆ್ಯಂಡ್ ತುಂಬ ದಿನಗಳ ನಂತರ MTRದು ವರ್ಮಿಸಲಿ ಬರುತ್ತಲ್ಲ, ಅದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಅದರ ಜೊತೆಗೆ ಆ್ಯಸ್ ಯೂಶ್ವಲ್ ನನ್ನ ಡಿಟಾಕ್ಸ್ ವಾಟರ್, CFC ವಾಟರ್ ಅದನ್ನೇ ತೊಗೊಂಡಿದ್ದೀನಿ. ಕಂಪ್ಲೀಟ್ ವೀಕ್ ಅದೊಂದನ್ನೇ ತೊಗೊಂಡಿದ್ದೀನಿ. ಯಾಕೋ ಚೇಂಜ್ ಮಾಡಬೇಕು ಅಂತ ಅನಿಸಿಲ್ಲ. ಅದರಲ್ಲೇ ಎಲ್ಲ ಇರೋದ್ರಿಂದ ಐ ಜಸ್ಟ್ ಕಂಟಿನ್ಯೂಡ್ ವಿತ್ ದ್ಯಾಟ್. ಅದರ ಜೊತೆಗೆ ಹೂಕೋಸನ್ನ ಬಳಸ್ಕೊಂಡು ಪಲ್ಯನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡಿದ್ದೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಇವತ್ತು ಪುಟ್ಟ ಎಲ್ಲೋ ಹೋಗಬೇಕಾಗಿತ್ತು, ಬೇಗ ರೆಡಿ ಆಗಿದ್ರಲ್ಲ ಅಂತ ಕಿಚನಲ್ಲಿ ಹೆಲ್ಪ್ ಮಾಡೋದು ಕೂಡ ಬಂದರು. ಆ ಎಕ್ಸ್ಟ್ರಾ 10 ಮಿನಿಟ್ಸ್ ಸಿಕ್ತಲ್ಲ, ದ್ಯಾಟ್ ವಾಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಡೇ. 10 ಮಿನಿಟ್ಸ್ ತುಂಬ ಶಾರ್ಟ್ ಅಂತ ಅನಿಸುತ್ತೆ, ಬಟ್ ಅಲ್ಲಿ ಆ ಟೈಮಲ್ಲಿ ಕೆಲಸ ಮಾಡೋರ್ಗೆ ಮಾತ್ರನೇ ಗೊತ್ತು ಆ 10 ಮಿನಿಟ್ಸ್ನ ವ್ಯಾಲ್ಯೂ ಎಷ್ಟಿದೆ ಅಂತ. ಆ್ಯಂಡ್ ಯಾಕೆ ಫ್ಲಾಪ್ ಆಯಿತು ಅಂತ ಹೇಳ್ತೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ನಾಳೆ ನಮ್ಗೆ ಆಫ್ ಇದೆ, ಸ್ಯಾಟರ್ಡೆ ಆ್ಯಂಡ್ ಸಂಡೇ ಆ್ಯಸ್ ಯೂಶ್ವಲ್ ಆಫ್ ಇರುತ್ತೆ. ಮಂಡೇ ಕೂಡ ಆಫ್ ಇದೆ ಬಿಕಾಸ್ ರಿಪಬ್ಲಿಕ್ ಡೇ. ಸೊ ಒಂದು ಲಾಂಗ್ ವೀಕೆಂಡ್ ಸಿಗುತ್ತೆ ಅಂತ ತುಂಬಾ ಎಕ್ಸೈಟೆಡ್ ಇದ್ದೆ. ಸ್ಕೂಲ್ಗೆ ಹೋಗಬೇಕಾದ್ರೆ ಯಾವಾಗ ಲಾಸ್ಟ್ ಬೆಲ್ ರಿಂಗ್ ಆಗುತ್ತೆ ಅಂತ ಅನಿಸ್ತಾ ಇತ್ತು. ಮಕ್ಕಳು ಕೂಡ ಅಷ್ಟೇ ತುಂಬ ಎಕ್ಸೈಟೆಡ್ ಆಗಿದ್ದರು. ಅಲ್ಲಿ ಹೋಗ್ತಿದ್ದೀವಿ, ಇಲ್ಲಿ ಹೋಗ್ತಿದ್ದೀವಿ ಅಂತ ಅಂತಿದ್ರು. ಎನಿವೇಸ್ ಡೇನೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟು ಬಂದೆ. ಬರ್ತಿರ್ಬೇಕಾದ್ರೆ ನನ್ನ ಫೇವ್ರೆಟ್ ಜಾಕ್ ಫ್ರೂಟ್ನ ಕೂಡ ತೊಗೊಂಬಂದೆ. ಇನ್ನು ನೆಕ್ಸ್ಟ್ ಸೀಸನ್ ಎಲ್ಲ ಇದೇ ಇರುತ್ತೆ, ಮ್ಯಾಂಗೋಸ್, ಜಾಕ್ ಫ್ರೂಟ್ಸ್ ಅಂತ. ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಕೂಡ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಡಿನ್ನರ್ ಪ್ರಿಪರೇಷನ್ಸ್ ಇವತ್ತೇನೂ ಇರಲಿಲ್ಲ. ವೀಕೆಂಡ್ ಆಗಿರೋದ್ರಿಂದ ಹೊರಗಡೆಯಿಂದನೇ ಡಿನ್ನರ್ನ ಕೂಡ ತರಿಸ್ಕೊಂಡ್ವಿ. ಆ್ಯಂಡ್ ಅದು ಲೇಟಾಗಿ ಕೂಡ ನಾನು ತೊಗೊಂಡಿದ್ದೀನಿ ಇವತ್ತಿನ ಡಿನ್ನರ್. ಸೊ ಮಾರ್ನಿಂಗ್ ನಾನು ಇನ್ನೂ ಸ್ವಲ್ಪ ಡಿಲೇ ಮಾಡ್ಕೊತೀನಿ ನನ್ನ ಫಾಸ್ಟಿಂಗ್ ಪೀರಿಯಡ್ನ. ಇದಾಗಿತ್ತು ಇವತ್ತಿನ ನನ್ನ ದಿನ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.